ಗ್ರಾಮೀಣ ಭಾಗದ ಬಡ ಜನರ ಬದುಕು ಕಟ್ಟಿಕೊಳ್ಳಲು ಮನರೇಗಾ ಯೋಜನೆ ನೆರವಾಗಿದೆ. ಆದರೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವ ನೌಕರರಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಆಗಿಲ್ಲ. ಪಂಚ ಗ್ಯಾರಂಟಿಯನ್ನು ಕೊಟ್ಟ ಸರ್ಕಾರ ಹೊರಗುತ್ತಿಗೆ ಕೆಲಸಗಾರರನ್ನ ಮರೆತುಬಿಡ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮನರೇಗಾ ಹೊರಗುತ್ತಿಗೆ ನೌಕರರಿಗಿಲ್ಲ ವೇತನ. ಕೆಲಸ ಬಿಟ್ಟು ಪ್ರತಿಭಟನೆಗೆ ಇಳಿದ ಕೆಲಸಗಾರರು. ಒಂದು ಕಡೆ ಬರದಿಂದ ಸಾಗಿದ MNREG ಕೂಲಿ ಕೆಲಸ, ಇನ್ನೊಂದು ಕಡೆ ಇದೇ ಕೆಲಸ ನಿರ್ವಹಣೆ ಮಾಡುವ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. 7 ತಿಂಗಳಿಂದ ವೇತನಕ್ಕೆ ಅಲೆದಾಡಿ ಅಸಹಕಾರ ಚಳುವಳಿ ನಡೆಸುತ್ತಿರುವ ಹೊರಗುತ್ತಿಗೆ ನೌಕರರು. ಇದು ಬಾಗಲಕೋಟೆಯಲ್ಲಿ ಕಂಡ ಚಿತ್ರಣ. ಮನರೇಗಾ ಯೋಜನೆ ನಿರ್ವಹಿಸಲು ಸರ್ಕಾರ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ನೇಮಕ ಮಾಡಿಕೊಂಡಿದೆ. ಆದರೆ ಹೊರಗುತ್ತಿಗೆ ನೌಕರರಿಗೆ ಕಳೆದ 7 ತಿಂಗಳಿಂದ ವೇತನವಿಲ್ಲದೆ ಪರದಾಡುತ್ತಿದ್ದಾರೆ. ದಿನನಿತ್ಯ ಮನೆ ಸಾಗಿಸೋದೇ ಕಷ್ಟಕರವಾಗಿ ಬಿಟ್ಟಿದೆ. ಮನನೊಂದ ಹೊರಗುತ್ತಿಗೆ ನೌಕರರು ಹೋರಾಟದ ಹಾದಿ ಹಿಡಿದಿದ್ದಾರೆ. 6 ತಿಂಗಳಿಂದ ನಮ್ಗೆ ಸ್ಯಾಲರಿ ಆಗಿಲ್ರಿ. ಸೊ ಅದರ ಸಂಬಂಧ ನಾವು ಇಲ್ಲಿವರೆಗೂ ಅಸಹಕಾರ ಚಳವಳಿ ಶಾಂತಿಯುತವಾಗಿ ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡದೆ ನಮಗೆ ಎಷ್ಟೇ ತೊಂದರೆಗಳಾಗಿದ್ರು ಅದನ್ನ ಸಹಿಸಿಕೊಂಡು ಶಾಂತಿಯುತವಾಗಿ ನಾವು ಅಸಹಕಾರ ಚಳವಳಿ ಮಾಡತ್ತೀವಿ. ಇದು ನಮ್ದು 3ನೇ ದಿವಸ. ಸೊ ಎಲ್ಲಾ ಕಡೆಗೂ ನಮ್ದು ಹೈಯರ್ ಆಫೀಸರ್ಸ್ ಗಳಿಗೆ ಎಲ್ಲರಿಗೂ ಲೆಟರ್ ಕೊಟ್ಟಿವಿ. ಸೊ ಅವ್ರು ಹೇಳೋದಿಷ್ಟೇ, ಸಾಫ್ಟ್ವೇರ್ ಪ್ರಾಬ್ಲಮ್ ಆಗೈತಿ, ನಮ್ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ. ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದ 6 ತಿಂಗಳಿಂದ ನಮ್ಗೆ ಸ್ಯಾಲರಿ ಆಗ್ತಾ ಇಲ್ಲ. ಬಟ್ ಸಾಫ್ಟ್ವೇರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು? ಮನರೇಗಾ ಕಾಮಗಾರಿ ಸಕ್ಸಸ್ ಆಗಲು ಈ ಹೊರಗುತ್ತಿಗೆ ನೌಕರರು ಕಾರಣ. ಅಂದಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 212 ಜನರು ಹೊರಗುತ್ತಿಗೆ ನೌಕರರಿದ್ದಾರೆ. ಇನ್ನು ರಾಜ್ಯಾದ್ಯಂತ 3632 ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಆದರೆ ಇವರಿಗೆ ಸಕಾಲಕ್ಕೆ ವೇತನ ಮಾತ್ರ ಆಗ್ತಿಲ್ಲ. ಆರೋಗ್ಯ ತಪಾಸಣೆಗೂ ಹಣವಿಲ್ಲದೆ ಕೆಲ ಕೆಲಸಗಾರರು ಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ನಮ್ಮ ಸಮಸ್ಯೆ ಗಮನಿಸಿ ಅಂತ ಅಳಲು ತೋಡಿಕೊಂಡ್ರು ನೌಕರರು. ಆದ್ರೆ ನಾವು ಇದು 7 ತಿಂಗಳ ಚಾಲ್ತಿ ಆಯ್ತು, ನಮ್ದು ಪಗಾರ ಆಗಿಲ್ಲ. ಸೊ ಒಟ್ಟಿನಲ್ಲಿ ನಮಗೆ ಉದ್ಯೋಗ ಭದ್ರತೆ ಇಲ್ಲ, ಜೀವ ವಿಮೆ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ. ಈ ಕುರಿತು ನಮ್ಮ ಮೇಲಾಧಿಕಾರಿಗಳಾಯ್ತು, ಸರ್ಕಾರಕ್ಕಾಕು ಹಲವು ಬಾರಿ ನಾವು ಮನವಿಯನ್ನ ಸಲ್ಲಿಸ್ತಾ ಇದೀವಿ. ಇದು ನಮ್ದು ಅಕ್ಷರಶಃ ಸಾತ್ವಿಕ ಹೋರಾಟವಾಗಿದ್ದು ಎಲ್ಲ ಜನಪ್ರತಿನಿಧಿಗಳಿಗೆ, ಮೇಲಾಧಿಕಾರಿಗಳಿಗೆ ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಆದಷ್ಟು ಬೇಗ ನಮ್ಮ ಸಂಬಳವನ್ನ ಪಾವತಿಸಿ. ಪಂಚ ಗ್ಯಾರಂಟಿ ಕೊಟ್ಟ ಸರ್ಕಾರ ಮನರೇಗಾ ಗುತ್ತಿಗೆ ಕಾರ್ಮಿಕರಿಗೆ ವೇತನ ನೀಡುವುದನ್ನೇ ಮರೆತು ಬಿಡ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಹೊರಗುತ್ತಿಗೆ ನೌಕರರ ವೇತನ ಸಮಸ್ಯೆ ಪರಿಹರಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಗ್ರಾಮೀಣ ಭಾಗದ ಬಡ ಜನರ ಬದುಕು ಕಟ್ಟಿಕೊಳ್ಳಲು ಮನರೇಗಾ ಯೋಜನೆ ನೆರವಾಗಿದೆ. ಆದರೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವ ನೌಕರರಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಆಗಿಲ್ಲ. ಪಂಚ ಗ್ಯಾರಂಟಿಯನ್ನು ಕೊಟ್ಟ ಸರ್ಕಾರ ಹೊರಗುತ್ತಿಗೆ ಕೆಲಸಗಾರರನ್ನ ಮರೆತುಬಿಡ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮನರೇಗಾ ಹೊರಗುತ್ತಿಗೆ ನೌಕರರಿಗಿಲ್ಲ ವೇತನ. ಕೆಲಸ ಬಿಟ್ಟು ಪ್ರತಿಭಟನೆಗೆ ಇಳಿದ ಕೆಲಸಗಾರರು. ಒಂದು ಕಡೆ ಬರದಿಂದ ಸಾಗಿದ MNREG ಕೂಲಿ ಕೆಲಸ, ಇನ್ನೊಂದು ಕಡೆ ಇದೇ ಕೆಲಸ ನಿರ್ವಹಣೆ ಮಾಡುವ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. 7 ತಿಂಗಳಿಂದ ವೇತನಕ್ಕೆ ಅಲೆದಾಡಿ ಅಸಹಕಾರ ಚಳುವಳಿ ನಡೆಸುತ್ತಿರುವ ಹೊರಗುತ್ತಿಗೆ ನೌಕರರು. ಇದು ಬಾಗಲಕೋಟೆಯಲ್ಲಿ ಕಂಡ ಚಿತ್ರಣ. ಮನರೇಗಾ ಯೋಜನೆ ನಿರ್ವಹಿಸಲು ಸರ್ಕಾರ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ನೇಮಕ ಮಾಡಿಕೊಂಡಿದೆ. ಆದರೆ ಹೊರಗುತ್ತಿಗೆ ನೌಕರರಿಗೆ ಕಳೆದ 7 ತಿಂಗಳಿಂದ ವೇತನವಿಲ್ಲದೆ ಪರದಾಡುತ್ತಿದ್ದಾರೆ. ದಿನನಿತ್ಯ ಮನೆ ಸಾಗಿಸೋದೇ ಕಷ್ಟಕರವಾಗಿ ಬಿಟ್ಟಿದೆ. ಮನನೊಂದ ಹೊರಗುತ್ತಿಗೆ ನೌಕರರು ಹೋರಾಟದ ಹಾದಿ ಹಿಡಿದಿದ್ದಾರೆ. 6 ತಿಂಗಳಿಂದ ನಮ್ಗೆ ಸ್ಯಾಲರಿ ಆಗಿಲ್ರಿ. ಸೊ ಅದರ ಸಂಬಂಧ ನಾವು ಇಲ್ಲಿವರೆಗೂ ಅಸಹಕಾರ ಚಳವಳಿ ಶಾಂತಿಯುತವಾಗಿ ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡದೆ ನಮಗೆ ಎಷ್ಟೇ ತೊಂದರೆಗಳಾಗಿದ್ರು ಅದನ್ನ ಸಹಿಸಿಕೊಂಡು ಶಾಂತಿಯುತವಾಗಿ ನಾವು ಅಸಹಕಾರ ಚಳವಳಿ ಮಾಡತ್ತೀವಿ. ಇದು ನಮ್ದು 3ನೇ ದಿವಸ. ಸೊ ಎಲ್ಲಾ ಕಡೆಗೂ ನಮ್ದು ಹೈಯರ್ ಆಫೀಸರ್ಸ್ ಗಳಿಗೆ ಎಲ್ಲರಿಗೂ ಲೆಟರ್ ಕೊಟ್ಟಿವಿ. ಸೊ ಅವ್ರು ಹೇಳೋದಿಷ್ಟೇ, ಸಾಫ್ಟ್ವೇರ್ ಪ್ರಾಬ್ಲಮ್ ಆಗೈತಿ, ನಮ್ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ. ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದ 6 ತಿಂಗಳಿಂದ ನಮ್ಗೆ ಸ್ಯಾಲರಿ ಆಗ್ತಾ ಇಲ್ಲ. ಬಟ್ ಸಾಫ್ಟ್ವೇರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು?
ಮನರೇಗಾ ಕಾಮಗಾರಿ ಸಕ್ಸಸ್ ಆಗಲು ಈ ಹೊರಗುತ್ತಿಗೆ ನೌಕರರು ಕಾರಣ. ಅಂದ್ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 212 ಜನರು ಹೊರಗುತ್ತಿಗೆ ನೌಕರರಿದ್ದಾರೆ. ಇನ್ನು ರಾಜ್ಯಾದ್ಯಂತ 3632 ಜನ ಹೊರಗುತ್ತಿಗೆ ನೌಕರರಿದ್ದಾರೆ. ಆದರೆ ಇವರಿಗೆ ಸಕಾಲಕ್ಕೆ ವೇತನ ಮಾತ್ರ ಆಗ್ತಿಲ್ಲ. ಆರೋಗ್ಯ ತಪಾಸಣೆಗೂ ಹಣವಿಲ್ಲದೆ ಕೆಲ ಕೆಲಸಗಾರರು ಕಷ್ಟಕ್ಕೆ ಸಿಲುಕಿದ್ದಾರೆ. ತಕ್ಷಣ ನಮ್ಮ ಸಮಸ್ಯೆ ಗಮನಿಸಿ ಅಂತ ಅಳಲು ತೋಡಿಕೊಂಡ್ರು ನೌಕರರು. ಆದ್ರೆ ನಾವು ಇದು 7 ತಿಂಗಳ ಚಾಲ್ತಿ ಆಯ್ತು, ನಮ್ದು ಪಗಾರ ಆಗಿಲ್ಲ. ಸೊ ಒಟ್ಟಿನಲ್ಲಿ ನಮಗೆ ಉದ್ಯೋಗ ಭದ್ರತೆ ಇಲ್ಲ, ಜೀವ ವಿಮೆ ಇಲ್ಲ. ಈ ರೀತಿ ಹಲವಾರು ಸಮಸ್ಯೆಗಳಿಂದ ನಾವು ಬಳಲ್ತಾ ಇದ್ದೀವಿ. ಈ ಕುರಿತು ನಮ್ಮ ಮೇಲಾಧಿಕಾರಿಗಳಾಯ್ತು, ಸರ್ಕಾರಕ್ಕಾಕು ಹಲವು ಬಾರಿ ನಾವು ಮನವಿಯನ್ನ ಸಲ್ಲಿಸ್ತಾ ಇದೀವಿ. ಇದು ನಮ್ದು ಅಕ್ಷರಶಃ ಸಾತ್ವಿಕ ಹೋರಾಟವಾಗಿದ್ದು, ಎಲ್ಲ ಜನಪ್ರತಿನಿಧಿಗಳಿಗೆ, ಮೇಲಾಧಿಕಾರಿಗಳಿಗೆ ನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಆದಷ್ಟು ಬೇಗ ನಮ್ಮ ಸಂಬಳವನ್ನ ಪಾವತಿಸಿ. ಪಂಚ ಗ್ಯಾರಂಟಿ ಕೊಟ್ಟ ಸರ್ಕಾರ ಮನರೇಗಾ ಗುತ್ತಿಗೆ ಕಾರ್ಮಿಕರಿಗೆ ವೇತನ ನೀಡುವುದನ್ನೇ ಮರೆತು ಬಿಡ್ತಾ ಅನ್ನೋ ಚರ್ಚೆ ಆಗ್ತಾ ಇದೆ. ಸರ್ಕಾರ ಆದಷ್ಟು ಬೇಗ ಹೊರಗುತ್ತಿಗೆ ನೌಕರರ ವೇತನ ಸಮಸ್ಯೆ ಪರಿಹರಿಸಬೇಕಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಗ್ರಾಮೀಣ ಭಾಗದ ಬಡ ಜನರ ಬದುಕು ಕಟ್ಟಿಕೊಳ್ಳಲು ಮನರೇಗಾ ಯೋಜನೆ ನೆರವಾಗಿದೆ. ಆದರೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವ ನೌಕರರಿಗೆ ಕಳೆದ 7 ತಿಂಗಳಿನಿಂದ ವೇತನವೇ ಆಗಿಲ್ಲ. ಪಂಚ ಗ್ಯಾರಂಟಿಯನ್ನು ಕೊಟ್ಟ ಸರ್ಕಾರ ಹೊರಗುತ್ತಿಗೆ ಕೆಲಸಗಾರರನ್ನ ಮರೆತುಬಿಡ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ಮನರೇಗಾ ಹೊರಗುತ್ತಿಗೆ ನೌಕರರಿಗಿಲ್ಲ ವೇತನ. ಕೆಲಸ ಬಿಟ್ಟು ಪ್ರತಿಭಟನೆಗೆ ಇಳಿದ ಕೆಲಸಗಾರರು. ಒಂದು ಕಡೆ ಬರದಿಂದ ಸಾಗಿದ MNREG ಕೂಲಿ ಕೆಲಸ, ಇನ್ನೊಂದು ಕಡೆ ಇದೇ ಕೆಲಸ ನಿರ್ವಹಣೆ ಮಾಡುವ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. 7 ತಿಂಗಳಿಂದ ವೇತನಕ್ಕೆ ಅಲೆದಾಡಿ ಅಸಹಕಾರ ಚಳುವಳಿ ನಡೆಸುತ್ತಿರುವ ಹೊರಗುತ್ತಿಗೆ ನೌಕರರು. ಇದು ಬಾಗಲಕೋಟೆಯಲ್ಲಿ ಕಂಡ ಚಿತ್ರಣ. ಮನರೇಗಾ ಯೋಜನೆ ನಿರ್ವಹಿಸಲು ಸರ್ಕಾರ ಹೊರಗುತ್ತಿಗೆ ಆಧಾರದ ಮೇಲೆ ನೌಕರರನ್ನ ನೇಮಕ ಮಾಡಿಕೊಂಡಿದೆ. ಆದರೆ ಹೊರಗುತ್ತಿಗೆ ನೌಕರರಿಗೆ ಕಳೆದ 7 ತಿಂಗಳಿಂದ ವೇತನವಿಲ್ಲದೆ ಪರದಾಡುತ್ತಿದ್ದಾರೆ. ದಿನನಿತ್ಯ ಮನೆ ಸಾಗಿಸೋದೇ ಕಷ್ಟಕರವಾಗಿ ಬಿಟ್ಟಿದೆ. ಮನನೊಂದ ಹೊರಗುತ್ತಿಗೆ ನೌಕರರು ಹೋರಾಟದ ಹಾದಿ ಹಿಡಿದಿದ್ದಾರೆ. 6 ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಆಗಿಲ್ರಿ. ಸೊ ಅದ್ರ ಸಂಬಂಧ ನಾವು ಇಲ್ಲಿವರೆಗೂ ಅಸಹಕಾರ ಚಳವಳಿ ಶಾಂತಿಯುತವಾಗಿ ಯಾವುದೇ ರೀತಿ ಯಾರಿಗೂ ತೊಂದರೆ ಕೊಡದೆ, ನಮಗೆ ಎಷ್ಟೇ ತೊಂದರೆಗಳಾಗಿದ್ರು ಅದನ್ನ ಸಹಿಸ್ಕೊಂಡು ಶಾಂತಿಯುತವಾಗಿ ನಾವು ಅಸಹಕಾರ ಚಳವಳಿ ಮಾಡತ್ತೀವಿ. ಇದು ನಮ್ದು 3ನೇ ದಿವಸ. ಸೊ ಎಲ್ಲಾ ಕಡೆಗೂ ನಮ್ದು ಹೈಯರ್ ಆಫೀಸರ್ಸ್ ಗಳಿಗೆ ಎಲ್ಲರಿಗೂ ಲೆಟರ್ ಕೊಟ್ಟಿವಿ. ಸೊ ಅವ್ರು ಹೇಳೋದಿಷ್ಟೇ, ಸಾಫ್ಟ್ವೇರ್ ಪ್ರಾಬ್ಲಮ್ ಆಗೈತಿ, ನಮ್ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ. ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದ 6 ತಿಂಗಳಿಂದ ನಮ್ಗೆ ಸ್ಯಾಲ್ರಿ ಆಗ್ತಾ ಇಲ್ಲ. ಬಟ್ ಸಾಫ್ಟ್ವೇರ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕು? ಮನರೇಗಾ ಕಾಮಗಾರಿ ಸಕ್ಸಸ್ ಆಗಲು ಈ ಹೊರಗುತ್ತಿಗೆ ನೌಕರರು ಕಾರಣ. ಅಂದ್ಹಾಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ 212 ಜನರು ಹೊರಗುತ್ತಿಗೆ ನೌಕರರಿದ್ದಾರೆ. ಇನ್ನು ರಾಜ್ಯಾದ್ಯಂತ 3632